ಗಂಗಾ ಬಲು ಭಾಗ್ಯಶಾಲಿ. ಅಪರೂಪದ ಪತಿಯನ್ನು ಪಡೆದಿದ್ದಾಳೆ. ಕ್ಷಮಿಸಿ ಮಹಾರಾಜ, ಸರಳ ಜೀವನದ ಆದರ್ಶ ಹೊಂದಿರುವ ನನಗೆ ಇವೆಲ್ಲ ಬೇಡ. ಹಾಗೆ ಮಹಾಪ್ರಭುಗಳು ಕೊಟ್ಟ ಉಡುಗೊರೆಯನ್ನು ನಿರಾಕರಿಸಬಾರದು ಬಸವರಸ. ಭಲೆ ಭಲೆ, ಒಳ್ಳೆ ಆದರ್ಶವಾದಿ ತರುಣರು ನೀವು. ತುಂಬಾ ಸಂತೋಷ. ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಲಿ. ನನಗಷ್ಟು ಹೇಳಬಾರದೆ. ಹೂವಿನಿಂದ ನಾರೂ ಸ್ವರ್ಗಕ್ಕೆ ಹೋಗುತ್ತೆ. ಅದಿರಲಿ, ಇದೇನು ನೀನು ಇಷ್ಟು ಸರಳ ವೇಷದಲ್ಲಿ? ಆದರ್ಶವಂತ ಪತಿಗೆ ತಕ್ಕ ಸತಿಯಾಗಬಾರದೆ. ಗಂಗಾ, ಜೋಳವನ್ನು ಬಿತ್ತಿ ಮುತ್ತು ಪಡೆದಂತಾಗಿದೆ. ನಿಜಕ್ಕೂ ನಾನು ಭಾಗ್ಯಶಾಲಿ. ಇಲ್ಲ ಇಲ್ಲ, ನಿಮಗಿಂತ ನಾನು ಭಾಗ್ಯವಂತ. ಇಲ್ಲ, ನಾನು ಭಾಗ್ಯಶಾಲಿ. ನಾನು ಏನಿದು? ಮದುವೆಯಾದ 2 ದಿನಕ್ಕೆ ವಾದ ವಿವಾದ ಆರಂಭವೇ? ಭಿನ್ನಾಭಿಪ್ರಾಯದ ವಾದ ವಿವಾದವಲ್ಲ, ಏಕಾಭಿಪ್ರಾಯದ ಸಂವಾದ ಅಲ್ಲವೇ ಗಂಗಾ? ಕಣ್ಣುಗಳೆರಡಾದರೂ ನೋಟ ಒಂದೇ. ಹೀಗೆ ನೀವಿಬ್ರು ನಗ್ನಗುತ್ತಾ ಸುಖವಾಗಿರ್ಬೇಕು. ಮಾವನ, ತಾವು ಅನ್ಯಥಾ ಭಾವಿಸದಿದ್ದರೆ ಏನು ವಿಷಯ? ನಾನು ಏನಾದರೂ ಕಾಯಕ ಮಾಡಿ ಉಪಜೀವನ ಮಾಡುವ ಸಂಕಲ್ಪ ಮಾಡಿದ್ದೇನೆ. ಛೇ, ಆ ಮಾತೇಕೆ? ನೀನು ಗಳಿಸುವ ಅವಶ್ಯಕತೆಯೇ ಇಲ್ಲ. ನನ್ನ ಆಸ್ತಿ ಅಷ್ಟೊಂದಿದೆ, ಅದೆಲ್ಲವೂ ನಿಮ್ಮಿಬ್ಬರದೇ. ಸ್ವಾರ್ಜಿತವಾದದ್ದು ಬಿಸಿ ಅನ್ನದಂತೆ ಉತ್ತಮ, ಪಿತ್ರಾರ್ಜಿತವಾದದ್ದು ತಂಗಳನ್ನದಂತೆ ಮಧ್ಯಮ, ಸ್ತ್ರೀಯ ಕಡೆಯಿಂದ ಬಂದದ್ದು ಕನಿಷ್ಠ, ಹಳಸಿದ ಅನ್ನದಂತೆ. ಪರಾರ್ಜಿತ ಸೊತ್ತು ನನಗೆ ಬೇಡ. ಕಾಯಕವೇ ಕೈಲಾಸ ಎಂಬುದು ನನ್ನ ತತ್ವ. ಈ ಆಸ್ತಿಯನ್ನೆಲ್ಲ ಏನು ಮಾಡೋಣ? ಲೋಕಹಿತಕ್ಕೆ ಬಳಸೋಣ. ನಿನ್ನಿಷ್ಟದಂತಾಗಲಿ. ನಿನ್ನ ಆದರ್ಶಕ್ಕೆ ನಾನು ಖಂಡಿತವಾಗಿಯೂ ಅಡ್ಡಿ ಬರೋಲ್ಲ. ದಯಮಾಡಿಸಬೇಕು. ಶರಣ, ಕುಳಿತುಕೊಳ್ಳಿ. ಮಂಚಣ್ಣನವರೇ, ವಾರ್ಷಿಕ ಲೆಕ್ಕದ ಮಂಡನೆ ಆಗಲಿ. ಪರಾಂಬರಿಸಬೇಕು. ಕೃಷಿ ಅಭಿವೃದ್ಧಿಗೆ 50 ಕೋಟಿ, ಬರಗಾಲದ ಪರಿಹಾರಕ್ಕೆ 40 ಕೋಟಿ, ಸೈನ್ಯ ಶಸ್ತ್ರಾಸ್ತ್ರಗಳ ವೆಚ್ಚ 60 ಕೋಟಿ. ಅಲ್ಲ, ನಾಲಿಗೆ ಜಾರಿತು 65 ಕೋಟಿ. ಕೊಡಿ, ಒಮ್ಮೆ ನೋಡೋಣ. ನಾನು ಆಯವ್ಯಯಗಳನ್ನೆಲ್ಲ ಪರಿಶೀಲಿಸಿದ್ದೇನೆ. ಇದಕ್ಕೆ ತಕ್ಕಂತೆ ಭಂಡಾರದಲ್ಲಿ ಶೇಷ ಹಣವೂ ಸರಿಯಾಗಿದೆ. ಮಂಚಣ್ಣೋರ್ ಲೆಕ್ಕ ಅಂದ್ರೆ ಲೆಕ್ಕ, ಅದು ಬಲು ಪಕ್ಕ. ಇದು ಪ್ರಜೆಯ ಸುತ್ತು, ದುರುಪಯೋಗವಾಗುವುದನ್ನು ನೋಡಲಾರೆ. ಏಕೆ ಬಸವರಸ, ಏನೋ ಆತಂಕ ಪಡುತ್ತಿದ್ದೀರಿ? ತಾವು ತಪ್ಪು ಭಾವಿಸಬಾರದು. ಹೇಳಿ, ಸಂಕೋಚ ಬೇಡ. ಯಾರ ಗಮನಕ್ಕೂ ಬಾರದೆ ಲೆಕ್ಕದಲ್ಲಿ ತಪ್ಪು ಉಳಿದಂತೆ ತೋರುತ್ತೆ. ಎಲ್ಲಿ? ಅಲ್ಲಿ ಕೂಡುವಾಗ ಕೋಟಿಯ ಸ್ಥಾನದ 5ರ ಸಂಖ್ಯೆ ಕೈಜಾರಿತಾ? ಹೌದು, ಏಕೋ ಕಣ್ಣು ತಪ್ಪಿತು. ಬಸವರಸರು ಬಲೆ ಬುದ್ಧಿವಂತರು. ಬಸವರಸ,
ನಿಮ್ಮ ಗಣಿತ ಜ್ಞಾನ ಅಗಾಧವಾಗಿದೆ. ಭಂಡಾರದ್ದು ಹೊಣೆಗಾರಿಕೆಯ ಕೆಲಸ. ಈ ಕರ್ಣಶಾಲಿಯ ಮುಖ್ಯ ಗಣಕರಾಗಿ ನೀವು ನನಗೆ ನೆರವಾಗಿ ಬಿಡಿ. ಕಾಯಕ ಮಾಡಲು ನನ್ನ ಅಭ್ಯಂತರವೇನಿಲ್ಲ. ಅಣ್ಣ, ಇದೇನು ಅನ್ಯಾಯ? ಕರೆ ಕಳುಹಿಸಿದ್ರಂತೆ? ಹೌದು ಕಾಮಣ್ಣ, ನಮ್ಮ ಕಾರ್ಯ ಸಾಧನೆಗಳಿಗೆ ನೀನು ಬೇಕು. ನಾನು ಸದಾ ಸಿದ್ಧ. ಕಾಮಣ್ಣ, ಆ ಎಳೆ ನಿಂಬೆಕಾಯಿಯನ್ನು ತಂದು ನಮ್ಮ ತಲೆಯ ಮೇಲೆ ಕೂರಿಸುವುದೆಂದರೇನು? ನಿಮ್ಮ ಅಲ್ಲದಾಟ ಇನ್ನು ನಡೆಯೋಲ್ಲ ಸ್ವಾಮಿ. ಬಾಯಲಾಡಿದ್ದು ಬೆನ್ನಿಗೆ ಮೂಲ ಅನ್ನೋ ಗಾದೆ ಸುಳ್ಳಾದೀತೆ. ಜೈ, ನಿಮ್ಮ ಮಾತಿನ ಅಂತರಾರ್ಥವಾದರೂ ಏನ್ರಯ್ಯ? ಕರಿ ನಾಲಿಗೆಯಿಂದ ಅವತ್ತು ಆ ಮದುವೆ ದಿವಸ ನುಡಿಯಲಿಲ್ವೇ? ಏನಂತ? ಅವನು ಆ ಬಸವರಸ ಪ್ರತಿಸ್ಪರ್ಧಿ ಆಗಬಹುದು ಅಂತ. ಆಯ್ತು, ಸಂತೋಷ. ನೀ ಹೋಗು. ಶರಣು. ಬನ್ನಿ, ಕುಳಿತುಕೊಳ್ಳಿ. ಹೇಳಿ, ತಮಗೆ ನಾನೇನು ಸೇವೆಗೈಯಬಲ್ಲೆ? ಬಂದ ಜಂಗಮರನ್ನು ಕಂಡು ಮಾತನಾಡಿಸದ ನಿಮ್ಮ ಅಹಂಕಾರ ನನ್ನ ಮನಸ್ಸನ್ನು ನೋಯಿಸಿದೆ. ಕ್ಷಮಿಸಿ. ಕಾಯಕವೇ ಕೈಲಾಸವಾದ ಕಾರಣ ಅದರಲ್ಲಿ ನಿರತವಾದಾಗ ಗುರುಲಿಂಗ ಜಂಗಮವನ್ನಾದರೂ ಮರೆಯಬೇಕು. ಅದರಲ್ಲಿಯೂ ಇದು ನಾಡಿನ ಕೆಲಸ. ಬಸವಣ್ಣ, ಇಂಥ ಅಪರಾತ್ರಿಯಲ್ಲೂ ನಾಡಿನ ಕೆಲಸವೇ? ಮನೆಯಲ್ಲಿದ್ದಾಗಲೂ ಬೊಕ್ಕಸದ ಕಾರ್ಯ ಮಾಡುವುದೇ? ಸ್ವಂತ ಕೆಲಸ ಪೂರೈಸಿಕೊಳ್ಳಲು ಮನುಷ್ಯ ಹೊತ್ತುಗೊತ್ತು ನೋಡುವನೆ. ದೇಶ ನನ್ನದು, ಅದರ ಕೆಲಸವೂ ನನ್ನದು. ಇದಕ್ಕೆ ವೇಳೆಯ ಮಿತಿ ಏಕೆ? ಹೇಳಿ, ನನ್ನಿಂದ ತಾವು ಅದಿರಲಿ. ನನ್ನೊಡನೆ ಮಾತನಾಡುವ ಮೊದಲು ಆ ದೊಡ್ಡ ದೀಪ ಆರಿಸಿದ್ದೇಕೆ? ಈವರೆಗೆ ನಾನು ಮಾಡುತ್ತಿದ್ದುದು ಬೊಕ್ಕಸದ ಕಾಯಕ. ಅದಕ್ಕಾಗಿ ಉರಿಸುತ್ತಿದ್ದ ದೀಪದ ಎಣ್ಣೆ ಬೊಕ್ಕಸದ್ದು. ಈಗ ನಮ್ಮ ನಿಮ್ಮ ಮಾತು ವೈಯಕ್ತಿಕವಾದದು. ಆದ್ದರಿಂದ ಈ ದೀಪ, ಇದರ ಎಣ್ಣೆ ನನ್ನ ಸಂಬಳದ್ದು. ಬಸವರ್ಣ, ನಿಮ್ಮ ರಾಷ್ಟ್ರ ಪ್ರಜ್ಞೆ ಅಪೂರ್ವ. ಪ್ರಭು, ನೀವು ಇಲ್ಲಿಗೆ? ಹೌದು, ನಿಮ್ಮ ಕಾರ್ಯದಕ್ಷತೆ ಬಗ್ಗೆ ಬಹಳವಾಗಿ ಕೇಳಿದ್ದೆ. ಸ್ವತಃ ಕಣ್ಣಾರೆ ಕಂಡು ಹೃದಯ ತುಂಬಿ ಬಂದಿದೆ. ಮನೆಯ ಕೆಲಸ ಮನೆಯ ಮಗನದು. ಅದಕ್ಕೆ ವಿಶೇಷ ಹೊಗಳಿಕೆ ಏಕೆ? ವಿವೇಕದ ವಾರಿಧಿ ನೀವು. ಬಸವರಸ, ನಾಳೆಯಿಂದ ನಮ್ಮ ಕೋಶಾಗಾರದ ಭಂಡಾರಿಯಾಗಿ ಕಾಯಕ ನಿರ್ವಹಿಸಿ. ನೀಲ, ನಿನ್ನ ವರ್ತನೆ ಒಡೆಯಲಾಗದ ಒಗಟಾಗಿದೆಯಮ್ಮ. ಏನಿಲ್ವಲ್ಲಪ್ಪ? ಮನಸ್ಸಿನಲ್ಲಿ ಏನೋ ಇಟ್ಕೊಂಡು ಕೊರಗ್ತಾ ಇದೆಯಮ್ಮ. ಮದುವೆ ಮಾಡೋಣ ಅಂದ್ರೆ ಅದಕ್ಕೂ ಒಪ್ಪಿಗೆ ಕೊಡ್ತಾ ಇಲ್ಲ. ಅಪ್ಪ, ಅದರ ವಿಷಯ ಈ ಜನ್ಮದಲ್ಲಿ ಬಿಡಿ. ನಿನ್ನ ಕಂದಿದ ಮುಖ ನೋಡಿದರೆ ಕರುಳು ಕಿತ್ತಿ ಬರುತ್ತೆ. ಈ ಚಿಂತೆಯಲ್ಲಿ ನನಗೆ ಎದೆನು ಅಂತೂ ಆ ಮುದುಕ ನೆಗೆದು ಬಿದ್ದು ಹೋದ. ಆ ಸ್ಥಾನವಂತೂ ಬರಿದಾಗಿದೆ. ಪ್ರಭುಗಳು ಯಾರನ್ನಾರಿಸ್ತಾರೋ ಆ ಸ್ಥಾನಕ್ಕೆ ಎಲ್ಲ ವಿಧದಿಂದಲೂ ತಾವೇ ಸೂಕ್ತ. ನನ್ನದು ಅದೇ ಅಭಿಪ್ರಾಯ ಅಂತೀನಿ.
ಮಹಾಮಂತ್ರಿಗಳೇ, ದಿನನಿತ್ಯದಂತೆ ಇಂದು ಶಾಂತೇಶಲಿಂಗಕ್ಕೆ ಪೂಜೆ ಸಲ್ಲಿಸುವಾಗ ವಿಶೇಷವಾದ ವಸ್ತುವೊಂದು ಪೂಜಾ ಮಂಟಪದಲ್ಲಿ ಗೋಚರವಾಯಿತು. ಕುತೂಹಲಿತರಾಗಿ ನೋಡಿದೆವು. ಅಕ್ಷರಗಳು ಎಷ್ಟೂ ಅರ್ಥವಾಗಲಿಲ್ಲ. ವಿದ್ವತ್ ಸಭೆಯ ಮುಂದಿಡಲು ತರಿಸಲಾಗಿದೆ, ಪರಿಶೀಲಿಸಿ. ನನಗೇನೂ ಅರ್ಥವಾಗುತ್ತಿಲ್ಲ. ಆಸ್ಥಾನ ಪುರೋಹಿತರು ಯಾವುದೋ ಪೈಶಾಚಿಕ ಭಾಷೆ, ಪ್ರಯತ್ನಿಸುವುದರಲ್ಲಿ ಅರ್ಥವೇ ಇಲ್ಲ. ತಾಮ್ರದಲ್ಲೇ ಮಾಡಬಹುದಾದ್ದಕ್ಕೆ ಯಾರೋ ಬಂಗಾರವನ್ನು ಬಳಸಿ ಅಪಚಾರ ಮಾಡಿದ್ದಾರೆ. ನಾವು ಕುತೂಹಲಿತರಾಗಿರುವುದು ಒಳಗಿನ ವಿಷಯಕ್ಕೆ ವಿನ ಲೋಹದ ಬಗೆಗಲ್ಲ. ಯಾರಿಂದಲೂ ಓದಲಾಗಲಿಲ್ಲವಲ್ಲ. ಒಂದು ವಿಷಯ ಹೇಳಿ. ಹೇಳಿ. ನಮ್ಮ ಬಸವರಸರು ಪುರಾತನ ಲಿಪಿಯ ಬಗ್ಗೆ ಅಪಾರ ಜ್ಞಾನ ಹೊಂದಿರುವಂತೆ ಕಾಣುತ್ತದೆ. ಅಲ್ಲದೆ ಅವರ ವಾಣಿಯು ಒಮ್ಮೊಮ್ಮೆ ದೈವಿಕವಾಗಿಯೂ ತೋರುತ್ತದೆ. ಎಲ್ಲಿಯಾದರೂ ಉಂಟೆ ಮೀಸೆ ಬಲಿಯದ ತರುಣಾಮನು? ಹೌದೌದು, ತಲೆನರ್ತವರೇ ತಲೆ ಕೆಳಗಾಗಿರುವಾಗ ಇನ್ನು ಮೀಸೆ ಬಲಿಯದವರು ಓದುವುದುಂಟೆ? ಮಹಾಮಂತ್ರಿಗಳಿಗೆ ಅಳಿಯನ ಮೇಲೆ ತುಂಬಾ ಅಭಿಮಾನ, ಸ್ವಾಭಾವಿಕವೇ. ವಯಸ್ಸಿಗೂ ಪ್ರತಿಭೆಗೂ ಸಂಬಂಧವಿಲ್ಲ. ಅಲ್ಲದೆ ಇದರಿಂದ ನಾಡಿಗೆ ಏನಾದರೂ ಹಿತವಾಗುವುದಾದರೆ ಆಗಲಿ, ಪ್ರಯತ್ನಿಸುವುದರಲ್ಲಿ ನಷ್ಟವೇನಿದೆ? ಬಸವರಸರನ್ನು ಬರಹೇಳಿ. ಇದೊಂದು ವಿಶೇಷ ಪತ್ರ ಸಿಕ್ಕಿದೆ, ಓದಲು ಪ್ರಯತ್ನಿಸುವಿರಾ? ಶಿವನಿಚ್ಛೆ ಇದ್ದರೆ ಆಗಲೇ ಮಹಾರಾಜ. ಪ್ರಯತ್ನ ಮಾಡುವುದು ನಮ್ಮದು, ಫಲ ಕೊಡುವುದು ದೇವನದು. ಮಹಾರಾಜ, ಇದು ಸಾಂಕೇತಿಕ ಶಬ್ದಗಳಿಂದ ಕೂಡಿದ ಪುರಾತನ ಕನ್ನಡ ಲಿಪಿ. ತರ್ಪಣದ ಸಹಾಯದಿಂದ ಇದನ್ನು ಓದಬೇಕು. ಈ ಜಂಬೂ ದ್ವೀಪಕ್ಕೆ ಸುವರ್ಣ ಯುಗವನ್ನು ಒದಗಿಸಿದ ಧರ್ಮಚಕ್ರಾಧೀಶ್ವರ ಚಾಲುಕ್ಯ ವಿಕ್ರಮಾದಿತ್ಯರು ಬರೆಸಿದ ಸ್ವರ್ಣಪತ್ರ. ವಿವರಗಳನ್ನರಿಯಲು ನಾವು ಕಾತುರರಾಗಿದ್ದೇವೆ. ಓಂ ನಮಃ ಶಿವಾಯ. ಸ್ವಸ್ತಿ ಶ್ರೀ ಸಮಸ್ತ ಭುವನಾಶ್ರಯ ರಾಜಾಧಿರಾಜ ಪರಮೇಶ್ವರ ಭುಜಬಲ ಚಕ್ರವರ್ತಿ ಚಾಲುಕ್ಯ ಸಿಂಹಾಸನಾಧೀಶ್ವರ ಸುವರ್ಣಯುಗ ನಿರ್ಮಾಪಕ ಶ್ರೀ 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 ವಿಕ್ರಮಾದಿತ್ಯ ಮಹಾಪ್ರಭುಗಳು ಬರೆಯಿಸಿದ ನಿರೂಪ. ಸಿಂಹಾಸನದ ಅಡಿಯಲ್ಲಿ 2 ಮಾರು ಕೆಳಗಿನ ಭೂಭಾಗದಲ್ಲಿ ಪ್ರಜಾಕೋಟಿಯ ಹಿತಕ್ಕೆಂದು 60 ಕೋಟಿ ಹೊನ್ನಿನ ನಿಧಿಯಂ ಬೈಚಿಟ್ಟಿರ್ದು ಮುಂಬರುವ ಭೂಪಾಲರು ಬಳಸಬೇಕೆಂಬ ಅಪೇಕ್ಷೆಯನ್ನು ವಿಕ್ರಮಾದಿತ್ಯ ಪ್ರಭುಗಳು ವ್ಯಕ್ತಪಡಿಸಿರುತ್ತಾರೆ. ಇದು ನಿಜವೇ? ಮಹಾಪ್ರಭು, ನನಗೆ ಈ ಮಾತಿನಲ್ಲಿ ನಂಬಿಕೆ ಇಲ್ಲ. ಸಿಂಹಾಸನ ಕದಲಿಸಿ ಪ್ರಭುಗಳಿಗೆ ಕೇಡನ್ನುಂಟು ಮಾಡಬೇಕೆನ್ನುವವರ ತಂತ್ರವಿದು. ನಮ್ದು ಅದೇ ಅಭಿಪ್ರಾಯ. ಮೊದಲೇ ಅಪನಂಬಿಕೆ ಮಾಡುವುದಕ್ಕಿಂತ ಪ್ರಯತ್ನಿಸುವುದು ಒಳ್ಳೆಯದು. ಬಸವರಸರು ನಿರ್ದೇಶಿಸುವಂತೆ ಕಾರ್ಯೋನ್ಮುಖರಾಗಿ. ಬನ್ನಿ. ಇಲ್ಲಿಯಾಗೆ ಇರಿ.
ಶಾಶ್ವತವಾಗಿ ಪ್ರತಿಷ್ಠಾಪಿಸಿದ ಸಿಂಹಾಸನ ಕದಲಿಸೋದು ಅಂದ್ರೆ ಈ ಬಸವರಸ ಮಾತಿನ ಮೋಡಿ ಹಾಕಿ ರಾಜನನ್ನು ಮಂತ್ರಮುಗ್ಧನನ್ನಾಗಿ ಮಾಡಿದ್ದಾನೆ. ಅಲ್ಲಿ ಏಕೆ ನಿಧಿ ಇರುತ್ತೆ? ಹೇಳುವವರಿಗೂ ಬುದ್ಧಿ ಇಲ್ಲ, ಕೇಳುವವರಿಗೆ ಹೋಗ್ಲೇ ಇಲ್ಲ. ನೀವು ಸುಮ್ಮನೆ ನಿಂತ್ಕೊಳ್ರಿ. ನೆಲ ಆಗದು ಅಲ್ಲಿ ಏನೂ ಸಿಕ್ಕದೆ ಇದ್ರೆ ಚೆನ್ನಾಗಿ ಮುಖಭಂಗ ಆಗುತ್ತೆ. ನನ್ನ ಸಂತೋಷ ಹೇಳ್ತಿರದು. ನಿಮ್ಮಿಂದ ಭಂಡಾರಕ್ಕೆ ಆದ ಉಪಕಾರ ಅಪಾರ. ಸಾಮಾನ್ಯ ಪ್ರಜೆಯು ಮಾಡಬಹುದಾದ ಕರ್ತವ್ಯಕ್ಕೆ ಉಪಕಾರ ಎನ್ನುವ ಮಾತೆ. ಈ ನಿಧಿಯ 1000 ಅಂಶವನ್ನು ನೀವು ಸ್ವೀಕರಿಸಬೇಕು. ಕೊಡಲಿಕ್ಕೆ ತಮಗಾಗಲಿ ತೆಗೆದುಕೊಳ್ಳಲಿಕ್ಕೆ ನನಗಾಗಲಿ ಅಧಿಕಾರವಿಲ್ಲವಲ್ಲ ಪ್ರಭು. ಏಕೆ? ಸಂಪಾದಿಸಿದವರು ವಿಕ್ರಮಾದಿತ್ಯ ಪ್ರಭುಗಳು, ಬಳಸಬೇಕಾದವರು ಪ್ರಜೆಗಳು. ನೀವು ನಿಧಿಯ ರಕ್ಷಕರು, ನಾವು ಕೇವಲ ಯೋಜಕರು. ಭಲೆ ಭಲೆ, ಮಹಾಮುತ್ಸದ್ದಿ ನೀವು. ನೀವೇ ಹೇಳಿದಂತೆ ನೀವು ಸಮರ್ಥ ಯೋಜಕರು. ಸಿದ್ಧರಸರ ಸಾವಿನಿಂದ ತೆರವಾಗಿರುವ ಈ ಸ್ಥಾನವನ್ನು ತುಂಬಲು ನೀವೇ ಅರ್ಹರು. ನಾನೀಗ ತೃಪ್ತನಾಗಿದ್ದೇನೆ. ಪದವಿ ಅಧಿಕಾರಗಳ ವ್ಯಾಮೋಹ ನನಗಿಲ್ಲ. ಅರ್ಹರಾದವರು ಹೀಗೆ ಹಿಂಜರಿದರೆ ಅನರ್ಹರು ಅಧಿಕಾರವನ್ನು ಆಕ್ರಮಿಸುವರು. ಆಗ ಅರಾಜಕತೆ ಉಂಟಾಗಿ ಪ್ರಜೆಗಳ ಹಿತಕ್ಕೆ ಧಕ್ಕೆ ಬರುವುದಿಲ್ಲವೇ? ನಿಮ್ಮಿಷ್ಟ. ಬಯಸದೆ ಬಂದುದನ್ನು ಲಿಂಗಪ್ರಸಾದವೆಂದು ಸ್ವೀಕರಿಸುತ್ತೇನೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನೀವೇನ್ ಕಳವಳ ಪಡಬೇಡಿ. ಇವನ್ನ ಒಡ ಹುಟ್ಟಿ ತಂಗಿ ಹಾಗೆ ನೋಡ್ಕೊಂಡು. ಗಂಗಾ ಗಂಗಾ ನೀಲ, ನನ್ನಿಂದ ಮುಚ್ಚಿಟ್ಯಾ? ನೀಲಾಂಬಿಕೆಯವರಿಗೆ ಏನಾಗಿದೆ? ಏನಾಗಿದೆ ಅಂದ್ರೆ ಇಷ್ಟಕ್ಕೆಲ್ಲ ನೀವೇ ಕಾರಣರು. ಶಿವ ಶಿವ. ಬಸವರ್ತ, ನಾನು ಮಹಾರಾಜನಿರಬಹುದು, ಆದರೆ ಈಗ ನಿಮ್ಮ ಮುಂದೆ ಭಿಕ್ಷುಕ. ಇದೆಂತ ಮಾತು ಪ್ರಭು? ನೀವು ಭಿಕ್ಷೆ ನೀಡುತ್ತೇನೆ ಎಂದರೆ ಯಾವ ಭಿಕ್ಷೆ? ಪ್ರಾಣ ಭಿಕ್ಷೆ. ಯಾರು ಯಾರಿಗೆ ನೀಡಬೇಕು? ನೀವು. ನೀಲಾಂಬಿಕೆ ಅಣ್ಣ ತಂದೆ ಎರಡೂ ಆಗಿರುವ ನನಗೆ. ನನಗೊಂದು ಅರ್ಥವಾಗುತ್ತಿಲ್ಲ ಪ್ರಭು. ನೀಲಾಂಬಿಕೆ ನಿಮ್ಮನ್ನೇ ಆರಾಧಿಸ್ತಿದ್ದಾಳೆ. ಅವಳ ಪಾಣಿಗ್ರಹಣ ಮಾಡಿ ಪ್ರಾಣ ಉಳಿಸಿ. ನಾನು ವಿವಾಹಿತ. ನನ್ನ ದೇಹ ಮನಸ್ಸುಗಳ ಒಡತಿ ಗಂಗಾ. ಒಡೆತನ ನನ್ನದೇ ಆಗಿದ್ದರೆ ನಾನೇ ನಿರ್ಧಾರ ತೆಗೆದುಕೊಳ್ಳಲೇ? ಗಂಗಾ, ಇದಕ್ಕೆ ನೀನು ಒಪ್ಪುವೆಯಾ? ಒಪ್ಪುವುದು ಮಾತ್ರವಲ್ಲ, ನನ್ನ ತಂಗಿಯ ಜೀವ ಉಳಿಸಿ ಅಂತ ನಿಮ್ಮ ಪಾದ ಹಿಡಿದು ಬೇಡ್ಕೊಳ್ತೀನಿ. ಬಸವಣ್ಣ, ಮಹಾರಾಜರ ವಾಗ್ದಾನ, ನೀಲಾಂಬಿಕೆಯ ಪ್ರಾಣದಾನ, ಇವೆರಡಕ್ಕೂ ಪರಿಹಾರ ನಿನ್ನಿಂದ ಮಾತ್ರ ಸಾಧ್ಯ. ಬನ್ನಿ. ಧನ್ಯನಾದ ಬಸವ.
ಚೆನ್ನ ಚೆಲುವೆಯ ನಿನ್ನ ಒಲವಿಗೆ ಸೋತು ಹೋಯಿತು ಎನ್ಮನ ಜನುಮ ಜನುಮಾಂತರದ ಪುಣ್ಯವು ಕೂಡಿ ಬಂದಿತು ಈ ದಿನ ಬಾಳ ವೀಣೆಯ ಮಿಡಿವ ವೈಣಿಕ ದೇವನು ನನ್ನಯ ಬಾಳ ವೀಣೆಯ ಮಿಡಿವ ವೈಣಿಕ ದೇವನು ಜೀವದ ಭಾವ ಸಂಗಮ ಬಿಡಿಸಲಾರದ ಬಂಧನ ಜನುಮ ಜನುಮಾಂತರದ ಪುಣ್ಯವು ಕೂಡಿ ಬಂದಿತು ಈ ದಿನ ಬಂದಿತು ಅಗಳದಂತಹ ಮಿಲನ ಹೊಂದಲು ಕಾತುರತೆಯಿಂ ಕಾದಿಹೆ ಅಗಳದಂತಹ ಮಿಲನ ಹೊಂದಲು ಕಾತುರತೆಯಿಂ ಕಾದಿಹೆ ಬಯಲಿನಾಚೆಯ ಬೆಳಕ ಬೆರೆಯಲು ಹಂಸೆಯಾಗಿ ಹಾರುವ ಬಯಲಿನಾಚೆಯ ಬೆಳಕ ಬೆರೆಯಲು ಹಂಸೆಯಾಗಿ ಹಾರುವ ಜನುಮ ಜನುಮಾಂತರದ ಪುಣ್ಯವು ಕೂಡಿ ಬಂದಿತು ಈ ದಿನ ಚೆನ್ನ ಚೆಲುವೆಯ ನಿನ್ನ ಒಲವಿಗೆ ಸೋತು ಹೋಯಿತು ಎನ್ಮನ ಜನುಮ ಜನುಮಾಂತರದ ಪುಣ್ಯವು ಕೂಡಿ ಬಂದಿತು ಈ ದಿನ ನೀಲಾ, ಬಸವರಸರು ನಿರ್ವಿಕಾರದ ಪ್ರತಿರೂಪ. ನೀನು ಅವರ ಮನಸ್ಸನ್ನರಿತು ನಡೆಯಬೇಕು. ಅಕ್ಕ, ನಿಮ್ಮ ಸರ್ವಸ್ವ ದೇವನಾದರೆ ನನ್ನ ಶಿವ ನೀವೇ. ನಿಮ್ಮ ಮಟ್ಟಕ್ಕೇರೋ ಶಕ್ತಿ ನನಗೂ ಕೊಡಿ ಸ್ವಾಮಿ, ನನಗೂ ಕೊಡಿ.
ಹೆದರಬೇಡಿ, ಇವನು ತಾಯಿಯವರ ಒಡವೆ ಕೈಯಲ್ಲಿ ಹಿಡಿದು ಓಡ್ತಿದ್ದ. ಅಯ್ಯ, ಏಕಪ್ಪ ನಿನಗೆ ಸಂಕೋಚ? ನಿನ್ನ ಮನೆ ಒಡವೆಗಾಗಿ ನೀನು ಕಳ್ಳನಾಗಿ ಏಕೆ ಬಂದೆ? ಇವನನ್ನೇ ನೀನು ಕಳ್ಳನೆಂದದ್ದು. ನೀಲ, ಈತ ಕಳ್ಳನಲ್ಲ, ಸಾಕ್ಷಾತ್ ಸಂಗಮನಾಥ. ನನ್ನ ನಿನ್ನ ಪರೀಕ್ಷೆಗೆ ಬಂದ ಸಂಗಮನಾಥ. ಕಳವು ಮಾಡುವವ ಕಳ್ಳನೆನ್ನುವುದು ಲೋಕಾರೂಢಿ. ಆದರೆ ಕಳವು ಮಾಡುವವ ಕಳ್ಳನಲ್ಲ, ಕಳವು ಮಾಡುವ ಹಾಗೆ ಬಚ್ಚಿಟ್ಟುಕೊಳ್ಳುವವ ಮಹಾ ಕಳ್ಳ. ನಿನ್ನ ಬಳಿ ಒಡವೆಯೇ ಇಲ್ಲದಿದ್ದರೆ ಕದಿಯಲಿಕ್ಕೆ ಅವನಿಗೆ ಪ್ರೇರಣೆಯಾದರೂ ಇಲ್ಲಿರುತ್ತಿತ್ತು. ದೇಶಕ್ಕೆ ಕಷ್ಟ ಬರುವುದು ಕಳವು ಮಾಡುವ ರಾತ್ರಿ ಕಳ್ಳರಿಂದ ಅಲ್ಲ, ಬಡತನ ಶೋಷಣೆಗೆ ಕಾರಣವಾಗುವ ಹಗಲುಗಳ್ಳರಿಂದ. ತೆಗೆದುಕೋ ನನ್ನಯ್ಯ. ಬೇಡಿ ಬೇಡಿ, ನನ್ನ ಅಪರಾಧ ಬಂಧಿಸಿ ಈ ಲೆಂಕರಸ ನಿಮ್ಮ ಮಗ ಅಂತ ಹೊಟ್ಟೆಲ್ ಹಾಕೊಳ್ಳಿ ತಂದೆ. ಹೇಳು ಲೆಂಕರಸ, ನೀನು ಮಗ ಮಾತ್ರ ಅಲ್ಲ, ಸರಳತೆಯ ಪಾಠ ಕಲಿಸಿದ ನೀನು ಗುರು ಕೂಡ. ನಿಜವಾದ ಒಡವೆ ಇದೆ. ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ. ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ. ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ. ಮನದಲ್ಲಿ ನಿಮ್ಮ ನೆನಹು ತುಂಬಿ. ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದಲ್ಲಿ ಆನು ತುಂಬಿ. ಗುರುಪಾದೋದಕ, ಲಿಂಗಪಾದೋದಕ, ಜಂಗಮ ಪಾದೋದಕ. ಮಹಾದೇವನ ಪೂಜೆಯೊಡನೆ ಮಾನವ ಸೇವೆಗೆ ಅಣಿಯಾಗಬೇಕು. ಎಡಗೈಯಿಂದ ಮಾಡುವ ಮಹಾದೇವನ ಪೂಜೆ ಆತ್ಮೋದ್ಧಾರಕ್ಕೆ, ಬಲಗೈಯಿಂದ ಮಾಡುವ ಮಾನವ ಸೇವೆ ಲೋಕ ಸಂಗ್ರಹಕ್ಕೆ. ಆತ್ಮಜ್ಞಾನವನ್ನು ಎಲ್ಲರಿಗೂ ಧಾರೆ ಎರೆಯಬೇಕು. ಓ
ವ್ಯಕ್ತಿ ಎಷ್ಟು ಆತ್ಮಸಿದ್ಧಿ ಗಳಿಸಿದರೇನು, ಅದನ್ನು ಲೋಕ ಜಾಗೃತಿಗೆ ಬಳಸದಿದ್ದರೆ ಜನರ ಅಜ್ಞಾನ ದೂರವಾಗುವುದಿಲ್ಲ. ಧರ್ಮಗಂಗೆ ಪ್ರತಿಯೊಬ್ಬರ ಮನೆಬಾಗಿಲಿಗೂ ಹರಿಯುವಂತೆ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕೆಂದು ನನ್ನ ಅಂತರ್ವಾಣಿ ನುಡಿಯುತ್ತಿದೆ. ಮನುಷ್ಯ ಆಗಿರೋದು ದೇಹ, ಮನಸ್ಸು, ಆತ್ಮಗಳಿಂದ. ದೇಹಕ್ಕೆ ಅನ್ನ, ಮನಸ್ಸಿಗೆ ಜ್ಞಾನ, ಆತ್ಮಕ್ಕೆ ಧ್ಯಾನ. ಇವು ಮೂರು ಸಂಜೀವನಿಗಳಿದ್ದ ಹಾಗೆ. ನಮ್ಮಂತ ಕೀಳ್ ಜನಕ್ಕಿದೆಲ್ಲ ಯಾಕೆ ಬಿಡೆ ಬುದ್ಧಿ? ನೋಡಿ, ಎಲ್ಲರೂ ಹುಟ್ಟುವುದು ಒಂದೇ ತರಹ. ನಾನು ಒಳ್ಳೆಯ ಸಂಸ್ಕಾರ ಸಿಕ್ಕಿದ್ರಿಂದ ಹೀಗಿದ್ದೀನಿ. ನಿಮಗೂ ಅದೇ ವಾತಾವರಣ ಸಿಕ್ಕಿದ್ರೆ ನೀವು ನನ್ನ ಹಾಗೆ ಆಗ್ತೀರಾ. ಜ್ಞಾನ ಪಡೆಯೋದಂದ್ರೆ ಏನ್ ತಾನೆ? ನಮ್ಮನ್ನ ಶಾಲೆ ಒಳಗೆ ಬಿಟ್ಕೊಂತಾರ? ಪೂಜೆ ಮಾಡ್ಬೇಕು ಅಂತ ಆಸೆ, ಆದ್ರೆ ನಮ್ಮನ್ನ ಗುಡಿ ಒಳಗೆ ಸೇರ್ಸ್ಕೋತಾರ? ಹತ್ರ ಹೋದ್ರೆ ನಾಯಿ ಓಡಿಸ್ದಂಗ ಹಚ್ಚ ಹಚ್ಚ ಅಂತ ಓಡಿಸ್ತಾರೆ. ನಮ್ಮಂತ ಬಡವ್ರಿಗೆಲ್ಲ ಎಲ್ಲಿ ಗುಡಿ, ಎಲ್ಲಿ ದ್ಯಾವ್ರ? ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲಿ ಕಂಬ ದೇಹವೇ ದೇಗುಲ, ಎನ್ನ ಕಾಲೆ ಕಂಬ ದೇಹವೇ ದೇಗುಲ. ಶಿರವೇ ಹೊನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ ಕೆಳಯ್ಯ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಬಡವನಯ್ಯ. ಹೃದಯ ಮನಸ್ಸು ಸಣ್ಣದಾಗಿರೋ ಕೈನಲ್ಲಿ ಸಿಕ್ಕೊಂಡು ನಿಸ್ಸಹಾಯಕನಾಗಿರೋ ಗುಡಿ ದೇವರು ನಿಮಗ್ ಬೇಡ. ಸದಾ ನಿಮ್ ಜೊತೆಲೇ ಇರೋ ದೇವ್ರನ್ನ ಕೊಡ್ತೀವಿ. ಅಯ್ಯ, ನಮ್ಮ ಕುಲದ ಕಾಳಿಕೆ ಕಳೆಯೋ ಕಾಲ ಬಂತು. ಯಪ್ಪ, ನಮ್ಮ ಬದುಕು ಬಂಗಾರವಾಯ್ತು. ಚೆಲ್ಲಿದನು ತಂದು ಶಿವ ಬೆಳಕ, ಚೆಲ್ಲಿದನು ತಂದು ಶಿವ ಬೆಳಕ, ನಾಡೊಳಗೆ ಸೊಲ್ಲಿತ್ತಿ ಜನರು ಹಾಡುವುದು. ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ.
ಮಾದಿಗರೆಂಬ ಬಲೆಯಾತಕ್ಕೆ ತೊಗೆದ ಬಲಾರೆ ಬಸವಯ್ಯ ಬಸವರಸ, ಬಲಾರೆ ಬಸವಯ್ಯ ಬಸವರಸ ನಿನ್ನುಸಿರು ನೆಲೆಯಾಯ್ತು ನಿತ್ಯ ಜನಪದಕ್ಕೆ. ಸಾಧು ಸಾಧಲೆ ಬಸವ ಓದು ಕೈಯಿತು ಜನವು ಹೋದ ಹೋದಲ್ಲಿ ಹೊಸ ಮಾತು, ಹೋದ ಹೋದಲ್ಲಿ ಹೊಸ ಮಾತು ಕೇಳಿದವು ಮೇದಿನಿಗೆ ಬಂತು ಹೊಸ ಬೆಳಕು, ಹೊಸ ಬೆಳಕು ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ. ನಾಯಕ ಕಲಿಸೋದಕ್ಕೆ ನಾಯಕನು ಬಸವಯ್ಯ, ಜಿಯ ಹೊಸ ಮತಕ್ಕೆ ಶಿವಭಕ್ತಿ, ಜಿಯ ಹೊಸ ಮತಕ್ಕೆ ಶಿವಭಕ್ತಿ ಸಾರುವುದಕ್ಕೆ ರಾಯ ಜೀವನದ ಹೊಸ ನುಡಿಗೆ. ಹರಿಯುವುದಕ್ಕೆ ಹರಿಯುವುದಕ್ಕೆ ಗುರುವೆಂದು ಕರಲಿಂಗ ನೀ ಕೊಟ್ಟಿ, ಶರಣೆಂಬ ನುಡಿಯ ಛಲ ಮಾಡಿ, ಶರಣೆಂಬ ನುಡಿಯ ಛಲ ಮಾಡಿ ಶಿವಮತಕ್ಕೆ ಗುರು ಬಸವಲಿಂಗ ನಿಜ ಮಂತ್ರ, ನಿಜ ಮಂತ್ರ ಎಲ್ಲ ಬಲಿದನಯ್ಯ ಕಲ್ಯಾಣ ಬಸವಯ್ಯ. ಬಸವನು ಬಂದು ಸೇರಿದನು ಕಲ್ಯಾಣ ಬೇಗದಲ್ಲಿ ಕಟ್ಟಿ ಅನುಭವ, ಬೇಗದಲ್ಲಿ ಕಟ್ಟಿ ಅನುಭವ ಮಂಟಪವ ಮಾಗಿಸಿದ ಜನರ ಮುಕ್ತಿ ಪದಕ್ಕೆ, ಎಲ್ಲ ಬಲಿದನಯ್ಯ ಕಲ್ಯಾಣ ಶಿವ ಬೆಳಕ, ಶಿವ ಬೆಳಕ ನಾಡಗೆ ಕಲ್ಯಾಣ ಜನವು ಎಲ್ಲ ಬಲಿಯ ಸಿಂಹರಾಜರು ಕಪ್ಪ ಕಾಣಿಕೆ ಅರ್ಪಿಸಲು ಉತ್ಸುಕರಾಗಿದ್ದಾರೆ. ಅಂತೂ ವಿಜಯದುಂದುಭಿ ಮೊಳಗಿಸಿಬಿಟ್ಟಿದೆ. ಅದಕ್ಕೆ ಕಾರಣ ನಾನಲ್ಲ ಪ್ರಭು, ಸಿಂಹರಾಜರ ವಿವೇಕ ಪ್ರಜ್ಞೆ. ಬನ್ನಿ. ಬಸವಣ್ಣನವರ ವಾತ್ಸಲ್ಯ ಕರುಣೆ ನನ್ನನ್ನು ಶರಣಾಗಿಸಿದುವು. ಬಸವಣ್ಣನವರೇ, ವಿಜಯೋತ್ಸವವನ್ನು ಆಚರಿಸಲಾಗದ ಸ್ಥಿತಿಯಲ್ಲಿದ್ದೇವೆ ನಾವು. ಮುಪ್ಪು ಮರಣಗಳು ಮನುಷ್ಯ ದೇಹಕ್ಕೆ ಸ್ವಾಭಾವಿಕ ಎಂದು ಸಮಾಧಾನ ಮಾಡಿಕೊಳ್ಳಬಹುದು. ಆದರೂ ಬಲದೇವರಂತಹ ಮಹಾ ಮುತ್ಸದ್ದಿಯನ್ನು ಕಳೆದುಕೊಂಡು ನಾಡು ಬಡವಾಗಿದೆ. ಇಂಥ ಉನ್ನತ ಸ್ಥಾನವನ್ನು ತುಂಬುವ ಹೊಣೆಗಾರಿಕೆಯು ನಮ್ಮ ಮೇಲೆ ಬಿದ್ದಿದೆ. ಮಹಾಪ್ರಭು, ರಾಜತಂತ್ರ ನಿಪುಣರು, ಇಂದಿನ ವಿಜಯಕ್ಕೆ ಕಾರಣರೂ ಆಗಿರುವ ಬಸವರಾಜರೇ ಈ ಸ್ಥಾನ ತುಂಬ ಬಲ್ಲರು. ಹೌದು,
ಮಹಾರಾಣಿಯವರ ಮಾತಿಗೆ ಎದುರಾಡಲಿಕ್ಕಾದೀತೆ. ಅಪೇಕ್ಷೆ ನೀವು ಈಡೇರಿಸಬೇಕು ಬಸವರಸ. ನನ್ನ ಶಕ್ತಿಗೆ ಮೀರಿದ ಹೊಣೆಗಾರಿಕೆ ಇದು. ಯಾರಾದರೂ ಹಿರಿಯರಿಗೆ ಕೊಡಿ. ನಿಮ್ಮ ಬೆನ್ನ ಹಿಂದಿನ ಸಂಗಮನಾಥನ ಶಕ್ತಿ ಎಲ್ಲ ಹೊಣೆ ಹೊರಬಲ್ಲದು. ನಿಮ್ಮಿಷ್ಟ. ಅಧಿಕಾರದ ಆಸೆಯಿಂದ ನಾನು ಈ ಸ್ಥಾನ ಸ್ವೀಕರಿಸುತ್ತಿಲ್ಲ. ಪ್ರಜಾಕೋಟಿಯ ಸೇವೆಗೆ ಒಂದು ಅವಕಾಶ ಎಂದು ಒಪ್ಪಿಕೊಳ್ಳುತ್ತೇನೆ. ಬನ್ನಿ ಬಸವರಸ, ನಮ್ಮ ನಾಡಿನ ಭಾಗ್ಯ ನೀವು. ನಾನು ನಿಸ್ವಾರ್ಥಿಯಾಗಿ ದುಡಿಯ ಬಯಸುತ್ತೇನೆ. ಹೊನ್ನಿನೊಳಗೆ ಒಂದು ವರೆಯ, ವಸ್ತ್ರದೊಳಗೆ ಒಂದು ಎಳೆಯ, ಅನ್ನದೊಳಗೆ ಒಂದು ಅಗುಳ ನಾಳೆಗಿರಲಿ ಎಂದು ಸಂಗ್ರಹಿಸುವುದಿಲ್ಲ. ಹೊತ್ತಾರೆ ಎದ್ದು ನನ್ನ ಸುಖಕ್ಕಾಗಿ, ನನ್ನ ಮಡದಿ ಮಕ್ಕಳ ಸುಖಕ್ಕಾಗಿ ಚಿಂತಿಸದೆ ಸದಾಕಾಲ ಪ್ರಜೆಗಳ ಹಿತಚಿಂತನೆ ಮಾಡು. ಅವರೇ ನನ್ನ ಪ್ರಾಣ. ಇದು ನನ್ನ ಆತ್ಮಸಾಕ್ಷಿಯಾಗಿ ಮಾಡುವ ಪ್ರತಿಜ್ಞೆ. ಜಯ ಜಯ ಕಲಶೂರ್ಯ ಚಕ್ರೇಶ್ವರ ವಿಠಲ ಮಹಾರಾಜ. ಜಯ ಜಯ ಮಹಾಮಂತ್ರಿ ಬಸವೇಶ್ವರ. ಅವನು ಅದೇನು ಮಾಯ ಮಾಡ್ತಾನೋ, ಎಂತೆಂಥವ್ರ ಮರಳಾಗಿ ಬಿಡ್ತಾರೆ. ಈ ಘಟ ಸಾಮಾನ್ಯ ಅಲ್ಲ. ಚಿಂತೆ ಬುಡಿ, ನನ್ನ ಮೇಲೆ ನಂಬಿಕೆ ಇಡಿ. ಅಷ್ಟು ಬೇಗ ಮಳ್ಳಾಗೋ ಐದ ನಾನಲ್ಲ. ನೀನು ಅವನ ಸನ್ಮೋಹನಕ್ಕೆ ಸಿಕ್ಕು ಬಿದ್ದೀಯಾ? ಸೋಮ್ಕೆ ಆಡಿದ್ದೆ ಯಾಕಾಡೋದು? ಮಾಡ್ ತೋರ್ಸಿದ್ರೆ ನನ್ ಪ್ರತಾಪ ತಾನೇ ತಿಳಿತೈತೆ.